ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಬರೀ ಚಿಕನ್ ಸಾಂಬಾರಲ್ಲ, ಅದು ಹಿಚ್ಕಿದವರೆಕಾಳು ಹಾಕಿ ಹಾಗೆ ಹುಚ್ಚಳ ರಸ ಬಿಟ್ಟು ಮಾಡಿರೋಂಥ ಚಿಕನ್ ಸಾಂಬಾರು ಹಳ್ಳಿ ಶೈಲಿನಲ್ಲಿ ಮಾಡೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ಮೊದಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮೊದಲು ಚಿಕನ್ ಒಗ್ಗರಣೆಗೆ ಹಾಕ್ಕೊಳ್ಳೋಣ. 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಣ್ಣ ಬದಲಾಗೋಷ್ಟು ಸ್ವಲ್ಪ ಫ್ರೈ ಆಗಬೇಕು, ಒಳ್ಳೆ ಪರಿಮಳ ಬರುತ್ತೆ. ಇಷ್ಟು ಫ್ರೈ ಆದ ನಂತರ 1-2 ರಿಂದ 3 ಸಲ ತೊಳೆದಿರೋಂಥ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡು ಇದನ್ನು ಕೂಡ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದ್ದು. ಇಲ್ಲಾಂದರೆ ಬರೀ ಬೆಳ್ಳುಳ್ಳಿನೇ ಹಾಕಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮೆಣಸಿನ ಪುಡಿ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ ಟೀ ಸ್ಪೂನಲ್ಲಿ. ಹಾಗೆ ಹಳದಿ ಪುಡಿ ಅರ್ಧ ಸ್ಪೂನಷ್ಟು, ಹಾಗೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕದ ಒಲೆ ಮೇಲೆ ಮುಚ್ಚಿಟ್ಟಿದ್ದೀನಿ. ಈ ಕಡೆ ಸೈಡ್ನಲ್ಲಿ ನಾವು ಮಸಾಲೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನ ಮ್ಯಾರಿನೇಟ್ ಮಾಡಿದ್ರೆ ಇದನ್ನು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟು ಚೆನ್ನಾಗಿರುತ್ತೆ. ನಮ್ಗೆ ಟೈಮ್ ಇಲ್ದಿರೋ ಕಾರಣ ಲೋ ಫ್ಲೇಮ್ನಲ್ಲಿ ಅದನ್ನು ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ನಾವಿಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಸೋಂಪು ಅರ್ಧ ಸ್ಪೂನು, ಕಲ್ಲುಪ್ಪು ಸ್ವಲ್ಪ, ಲವಂಗ 5, ಚಕ್ಕೆ 2 ಪೀಸು, ಶುಂಠಿ ಅರ್ಧ ಇಂಚಷ್ಟು, ಬೆಳ್ಳುಳ್ಳಿ 2 ಗೆಡ್ಡೆ. ಇಷ್ಟೂ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ಲ, ಆ ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿ ಮಸಾಲೆನ ಹುರಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 4, ಗುಂಟೂರು ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಬಳಸ್ತಿಲ್ಲ, ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ. ಮೆಣಸಿನ ಪುಡಿ ಇಲ್ಲಾಂದರೆ ನೀವು ಮೆಣಸನ್ನ ಈಗ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಗೆಡ್ಡೆಯಷ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಬದಲಿಗೆ ನೀವು ಹಸಿ ಮೆಣಸಿನ್ಕಾಯಿ ಬಳಸ್ತೀವಿ ಅಂದರೆ ಒಣ ಮೆಣಸಿನ್ಕಾಯಿ ಬದಲಿಗೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಇಲ್ಲಿ ಹಿಚ್ಕಿದವರೆ ಬೇಳೆನ 2 ಟೇಬಲ್ ಸ್ಪೂನಷ್ಟು ಅಥವಾ 1 ಹಿಡಿಯಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ರುಬ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ. ನಾನಿಲ್ಲಿ ಹುರ್ಗಡ್ಲೆ ಬಳಸ್ತಾ ಇಲ್ಲ, ಹುರ್ಗಡ್ಲೆ ಬದಲಿಗೆ ಬೇರೆ ಐಟಮ್ಸ್ನ ಬಳಸ್ತಾ ಇದ್ದೀನಿ. ಇದೇನೆ ಬೇಬಿ ಗೋಡಂಬಿ ಅಂತ. ಬೇಬಿ ಗೋಡಂಬಿ ಅಂದರೆ ಗೋಡಂಬಿ ಚೂರುಗಳು, ಗೋಡಂಬಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಹಾಗೆ ಗಸಗಸೆ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ಯಾವುದು ತಳ ಹಿಡಿಬಾರ್ದು. ಪುದೀನ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಅದು ಕೂಡ ಸ್ವಲ್ಪ ಬಿಸಿ ಆಗಲಿ. ಪ್ಯೂರ್ ಧನಿಯದ ಪುಡಿ, ಇಲ್ಲಿ ಯಾವುದೇ ರೀತಿ ಬೇರೆ ಮಸಾಲೆಗಳು ಬಳಸಿಲ್ಲ, ಬರೀ ಧನಿಯಾನ ಫ್ರೈ ಮಾಡಿ ಪೌಡ್ರ್ ಮಾಡಿರೋಂಥದ್ದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿಗೆ ಸಾಕಾಗುತ್ತೆ, ಇಲ್ಲಾಂದರೆ ಪೂರ್ತಿ ಧನಿಯದೇ ಫ್ಲೇವರ್ ಹೊಡಿತಾ ಇರುತ್ತೆ. ಮಸಾಲೆಗಳು ಹಾಕಿದ್ರೂ ಕೂಡ ತುಂಬ ಲೈಟಾಗಿರಬೇಕು. ನಾನು ಇಷ್ಟು ಮಸಾಲೆಗೂ ಇಷ್ಟು ಲೈಟಾಗಿ ಗರಂ ಮಸಾಲ ತೊಗೊಂಡಿದ್ದೀನಿ, ನೋಡಿದ್ದೀರಲ್ಲ, ಅಷ್ಟು ಮಸಾಲೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಈಗ ಸ್ಟವ್ನ ಆಫ್ ಮಾಡೋಣ. ಆಫ್ ಮಾಡಿದ ನಂತರ ಒಂದು 100 ml ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮತ್ತೆ ಕುದಿಸೋದಿಲ್ಲ, ನಾನು ತಳ ಹಿಡಿಬಾರ್ದು ಮಸಾಲೆ ಅಥವಾ ಸಿಗಬಾರ್ದು ಅಂತೇಳಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ತಣ್ಣೀರು ಬಿಸಿನೀರು ಯಾವುದಾದ್ರೂ ಹಾಕ್ಕೊಳ್ಬಹುದು. ಒಂದು 100 ml ಆದರೆ ಸಾಕೋದು. ಈ ತಣ್ಣಗಾದ ನಂತರ ನಾವು ಇದನ್ನು ನುಣ್ಣು ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ನಾವು ಮಸಾಲೆ ಎಲ್ಲ ಫ್ರೈ ಮಾಡಿ ರುಬ್ಕೊಳ್ಳೋಷ್ಟೊತ್ತಿಗೆ ಒಂದು 5 ನಿಮಿಷ ಆಗಿರುತ್ತೆ. ಚಿಕನ್ ಕೂಡ ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದ್ಕಿರೋಂಥ ಅವರೆಬೇಳೆ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳೋಣ. ಅವರೆಬೇಳೆ ಕೂಡ 1-2 ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ಸೋರ್ಲಾಕಿ ನಂತರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಒಂದು 5 ನಿಮಿಷ ಫ್ರೈ ಆಗಬೇಕಾಗುತ್ತೆ ಚಿಕನ್ ಜೊತೆ. ಅಷ್ಟರಲ್ಲಿ ಮಸಾಲೆ ಸ್ವಲ್ಪ ತಣ್ಣಗಾಗಿರುತ್ತೆ. ಇದನ್ನು ನುಣ್ಣು ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಈ ರೀತಿ ಮಾಡಿ ನೋಡಿ. ನೀವೇನೋ ನಾನ್ ವೆಜ್ ತಿನ್ನಲ್ಲ ಅನ್ನೋರಾದರೆ ಬರೀ ಇದ್ಕಿದ ಬೇಳೆ ಕಾಳಿಗೆ ಈ ರೀತಿ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೀವು ಬರೀ ಬೇಳೆ ಹಾಕೋದಾದರೆ ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ ಕೂಡ ಹಾಕಿ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಬೇಳೆ ಜೊತೆ ಚಿಕನ್ ಎಲ್ಲನೂ ಮಿಕ್ಸ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿಕೊಂಡು ಚೆನ್ನಾಗಿ ಬೇಳೆ ಕೂಡ ನೀರು ಬಿಟ್ಕೊಳ್ಳುತ್ತೆ, ಆ ನೀರು ಡ್ರೈ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಬಿಟ್ಟಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅವಶ್ಯಕತೆ ತಕ್ಕಷ್ಟು ನೀರನ್ನ ಹಾಕ್ಕೊಳ್ಳಿ. ಉಪ್ಪು ಖಾರ ಟೇಸ್ಟ್ ನೋಡಿ. ನಂತರ ಕುಕ್ಕರ್ ಕ್ಯಾಪ್ ಹಾಕಿ ಜಸ್ಟ್ 1 ವಿಸಲ್ ಕೂಗಿಸ್ಕೊಳ್ಳಿ ಸಾಕು. ಅಷ್ಟರಲ್ಲಿ ಹುಚ್ಚಳ ಹಾಲನ್ನ ತಗೊಳ್ಬೇಕಾಗತ್ತೆ. ತೆಂಗಿನಕಾಯಿನಲ್ಲಿ ಯಾವ ರೀತಿ ಹಾಲು ತೆಗಿತೀರಾ ಅದೇ ರೀತಿ ಹುಚ್ಚಳನಲ್ಲಿ ಕೂಡ ಹಾಲು ತೆಗಿಯೋಂಥದ್ದು. ಮೊದಲು ಹುಚ್ಚಳನ್ನ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕ್ತೇನೆ. ನಂತರ ನೀರು ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಈ ರೀತಿ ಹಾಲು ಬರುತ್ತೆ. ತುಂಬ ಕ್ವಾಂಟಿಟಿ ಜಾಸ್ತಿ ಇದೆ ಅಂದರೆ 2 ರಿಂದ 3 ಸಲ ಇದನ್ನು ನೀರು ಹಾಕಿ ರುಬ್ಕೊಂಡು ನಾವು ಹಾಲನ್ನ ರೆಡಿ ಮಾಡ್ಕೊಳ್ಬೋದು. ಬರೀ 1 ಟೇಬಲ್ ಸ್ಪೂನ್ ಇರೋದ್ರಿಂದ ನಾನು ಒಂದೇ ಸಲ ರುಬ್ಕೊಂಡಿದ್ದೀನಿ. ಒಂದು 200 ml ಅಷ್ಟು ನೀರು ಹಾಕ್ಕೊಂಡು ಹಾಲು ತೊಗೊಳ್ತಾ ಇದ್ದೀನಿ. ಹುಚ್ಚಳನ್ನ ಹುರಿದಿಲ್ಲ, ಹುರಿದ್ರೆ ಈ ರೀತಿ ಹಾಲು ಬರೋದಿಲ್ಲ. ಹಸಿ ಹುಚ್ಚಳಿದು, ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಹುಚ್ಚಳು ಹುರಿದಿರೋದು ಅಥವಾ ಹುಚ್ಚಳು ಪುಡಿ ಇದೆ ಅಂತೇಳಿ ನೀವು ಈ ರೀತಿ ಮಿಕ್ಸಿಗೆ ಹಾಕಿದ್ರೆ ಹಾಲು ಬರೋದಿಲ್ಲ. ಹಸಿ ಹುಚ್ಚಳಿನಲ್ಲಿ ಮಾತ್ರ ಈ ರೀತಿ ಹಾಲು ತೆಗಿಬೇಕಾಗತ್ತೆ. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಹುಚ್ಚಳ ಹಾಲು.
ಗಟ್ಟಿ ಕೂಡ ಬರುತ್ತೆ ಸಾಂಬಾರು. ನೋಡಿರಲ್ಲ ಇಷ್ಟು ಹಾಲು ಬಂದಿದೆ. ಈಗ ಇದನ್ನು ನಾವು ಕುಕ್ಕರ್ ಕ್ಯಾಪೆಲ್ಲ ತೆಗೆದ ಮೇಲೆ ಕೊನೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಹಂಗಾಗಿ ನಾನು ಕುಕ್ಕರ್ನಲ್ಲಿ ಚಿಕನ್ನೆಲ್ಲ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ವಿಸಲ್ ಆಗಿದೆ, ಮತ್ತು ಸ್ಟವ್ ಆನ್ ಮಾಡಿದ್ದೀನಿ. ಹಳ್ಳಿ ಶೈಲಿಯಲ್ಲಿ ತೋರಿಸ್ತಾ ಇರೋದ್ರಿಂದ ಒಂದು ಕುಡ್ಲು ಚಾಕುನ ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಆಗೋದಕ್ಕೆ ಅಂತೇಳಿ. ಕಾದಿರೋಂಥ ಕಬ್ಬಿಣದ ಪೀಸ್ನ ಕೂಡ ಈ ಸಾಂಬಾರುಗಳಿಗೆ ಅದ್ದುತ್ತಾರೆ, ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಫಾಲೋ ಮಾಡ್ತಾಯಿದ್ದೀನಿ. ಹುಚ್ಚಳ ಹಾಲಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಅವಶ್ಯಕತೆ ತಕ್ಕಷ್ಟು ನೀರು ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ಬಹುದು. ಗಟ್ಟಿನೇ ಬೇಕಂದರೆ ಗಟ್ಟಿನೇ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಇಡ್ಲಿ ಮತ್ತು ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದೀನಿ. ಚಪಾತಿ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಕಬ್ಬಿಣದ ಚಾಕುನ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಸಾಂಬಾರು ಗದ್ದಿ ನಂತರ ಸರ್ವ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಇಡ್ಲಿ ಎರಡಕ್ಕೂ ಚೆನ್ನಾಗಿದೆ. ದೋಸೆ ಚಪಾತಿ ಪೂರಿ ಏನಾದ್ರು ಮಾಡ್ಕೊಳ್ಬಹುದು ನೀವು. ನಮ್ಮನೇಲಿ ಮುಖ್ಯವಾದ ಆಹಾರ ಅಂದರೆ ಮುದ್ದೆನೇ ಜಾಸ್ತಿ ಉಪಯೋಗಿಸೋದ್ರಿಂದ ನಾನು ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದೀನಿ. ಇಡ್ಲಿ ಬೆಳಿಗ್ಗೆ ಮಾಡಿದ್ರಿಂದ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿದೆ, ಮುದ್ದೆ ಜೊತೆಗೆ ಸಾಂಬಾರು ಮಾಡಿರೋಂಥದ್ದು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿದೆ ಅಂತ. ನನ್ನ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.